ಈಗ ನಮ್ಮ ಬ್ಯಾರಿಗಳು ನಮ್ಗಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡಿಸ್ತಾರೆ. ಈಗ ನಮ್ಮ ಬ್ಯಾರಿಗಳು ನಮ್ಗಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡಿಸ್ತಾರೆ. ಅವ್ರು ಮುಸಲ್ಮಾನರು ಅಂತ ಏನೋ ತಿಳ್ಬಿಡಕ್ಕಿರ್ತದೆ. ಈಗ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಆ ಶ್ಲೋಕ, ಆ ತಾಯಿಯಿಂದ ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ. ಲೈಕಿಂಗ್ ಅವರು ವಿಚಾರ ಹತ್ಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ನಾನೇನು ಹಿಂದೂ ಹೋಲಿಕೆ ಮಾಡಕ್ಕೆ ಮಾತಾಡ್ತೇನೆ. ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಪ್ರಾರ್ಥನೆ ನಮ್ಮ ಸ್ವಂತ, ಮನೆ ನಮ್ಮ ಸೊತ್ತು. ಯಾವುದು ಇದು ನಮ್ಮ ವೈಯಕ್ತಿಕವಾದ ಮನೆ. ಆದರೆ ಹಾಗಂತ ನಾನು ಪಬ್ಲಿಕ್ ಬಂದಿರೋ ನಾನು ಎಲ್ಲದೂ ಕರೀತೀನಪ್ಪ. ನೀವು ಹೇಳಿ, ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ? ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಯಾವ ದರ್ಗದಲ್ಲಿ ಮಕ್ಕಾ ಮದೀನಾ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ. ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳ್ತಾರೆ. ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ. ಇದರಲ್ಲಿ ರಾಜಕಾರಣ ಮಾಡೋದು ಯದುವೀರವರು ಬಿಡಿ, ಬಿಜೆಪಿ ಅವರು ಅದು ಸಾಮಾನ್ಯ. ಈಗ ಅವ್ರು ಸೇರ್ಕೊಂಡಿದ್ದಾರಲ್ಲ, ಹಿಂದೂಗಳ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೆಂಗ್ರೆ ಹಿಂದೂ ಮೇಲೆ ದಾಳಿ ಮಾಡಕ್ಕಾಯ್ತೈತೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡುವಂಥ ದೇವರು ಅವ್ರೇನು ಮಾಡ್ತಾರೆ? ನಾವು ಅವ್ರಿಗಿನ್ನ ಜಾಸ್ತಿ ಮಾಡ್ತೀವಿ. ಸರ್, ಆಮೇಲೆ ಭಾನು ಮುಷ್ತಾಕ್ ಅವರು ನೇಮಕ ಮಾಡಿರೋದಕ್ಕೂ ಕೂಡ ಮೊದಲಿನ ಬಹಳಷ್ಟು ನಿರಂತರವಾಗಿ ಬಿಜೆಪಿ ಅವರು ವಾಗ್ದಾಳಿ ಮಾಡ್ತಿದ್ದಾರೆ. ವಿಗ್ರಹಾರಾಧನೆಯನ್ನ ಅವರು ಒಪ್ಪೋದಿಲ್ಲ. ಬಿಜೆಪಿಯವರು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ ಆಯ್ತು. ಬಿಜೆಪಿಯವರು ಯಾಕೆ ಇದನ್ನ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಟ್ಟಿಲ್ಲ? ಅವರು ಡೆಲ್ಲಿಲಿ ಹೇಳ್ಬಿಡಿ, ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು. ಯಾಕೆ ಗ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ? ಒಂದಷ್ಟು ಇತ್ತು 10% 5 ಮತ್ತೆ ಕಡಿಮೆ ಮಾಡಿದ್ದಾರೆ, ಬೇರೆ ವಿಚಾರ. ಯಾಕೆ ಮುಚ್ಚಕ್ಕಾಗಲಿಲ್ಲ ಅವ್ರಿಗೆ?